ಬಿಜೆಪಿಯ ಭದ್ರಕೋಟೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಈ ಸಲ ಯಾರ ಮತಗಳು ನಿರ್ಣಾಯಕ, ಯಾರಿಗೆ ವರದಾನ ಆಗುತ್ತೆ? ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆ. ಪ್ರಮುಖವಾಗಿ ಬಿಲ್ಲವ ಮತ ಸೆಳೆಯೋದಕ್ಕೆ ಕಾಂಗ್ರೆಸ್ ಮೆಗಾ ಪ್ಲಾನ್ ಅನ್ನ ಮಾಡಿದೆ. 5,20,000 ಬಿಲ್ಲವ ಮತಗಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈ ಸಲ ಬಿಲ್ಲವ ಸಮುದಾಯದ ಪದ್ಮರಾಜ್ಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಲ್ಲವರಿದ್ದಾರೆ. ಬಿಲ್ಲವ ಮತ ಸೆಳೆಯೋದಕ್ಕೆ ಮೋದಿ ಕೂಡ ಅಸ್ತ್ರವನ್ನ ಮಾಡ್ತಾ ಇದೆ. ಬಿಜೆಪಿ ಮೋದಿ ಅಸ್ತ್ರದ ಬಳಕೆಯ ಮೂಲಕ ಈ ಒಂದು ಬಿಲ್ಲವ ಮತಗಳನ್ನ ಪಡೆಯುವಂತಹ ಪ್ರಯತ್ನ. ಮೋದಿ ಸಮಾವೇಶ ರದ್ದಾಗಿದೆ. ಅದರ ಬದಲಿಗೆ 2.5 ಕಿಲೋಮೀಟರ್ ರೋಡ್ ಶೋವನ್ನ ಆಯೋಜನೆ ಮಾಡಲಾಗಿದೆ. ನಾರಾಯಣಗುರು ವೃತ್ತದಿಂದ ಮೋದಿ ರೋಡ್ ಶೋ ನಡೆಯಲಿದೆ. ಏಪ್ರಿಲ್ 14ಕ್ಕೆ ಸಂಜೆ 2.5 ಕಿಲೋಮೀಟರ್ ಪ್ರಧಾನಿ ಮೋದಿ ರೋಡ್ ಶೋವನ್ನ ನಡೆಸಲಿದ್ದು, ಬಿಲ್ಲವರು ಹೆಚ್ಚಿರುವ ಏರಿಯಾದಲ್ಲೇ ರೋಡ್ ಶೋವನ್ನ ನಡೆಸೋದಕ್ಕೆ ಈಗ ಬಿಜೆಪಿ ತಂತ್ರವನ್ನ ಹೆಣೆದಿದೆ. ಪದ್ಮರಾಜ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಿಲ್ಲವ ಆಗಿದ್ರೆ, ಇಲ್ಲಿ ಬಂಟ ಸಮುದಾಯದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಬಿಲ್ಲವ ಸಮುದಾಯದ ಮತಗಳೇ ಹೆಚ್ಚಿರುವಂತಹ ದಕ್ಷಿಣ ಕನ್ನಡದಲ್ಲಿ, ಅದರಲ್ಲೂ ಕೂಡ ಬಿಜೆಪಿಯ ಭದ್ರಕೋಟೆನ ಛಿದ್ರ ಮಾಡೋದಕ್ಕೆ ಕಾಂಗ್ರೆಸ್ ಈ ಸಲ ಬಿಲ್ಲವ ಸಮುದಾಯದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿದೆ. ಇದನ್ನ ಯಾವ ರೀತಿಯಾಗಿ ಕಾಂಗ್ರೆಸ್ ಪ್ಲಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ, ಆದರೆ ಅದನ್ನೇ ತಮ್ಮ ಮತಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಪ್ರಯತ್ನ ಬಿಜೆಪಿ ಯಾವ ರೀತಿಯಾಗಿ ನಡೆಸ್ತಾ ಇದೆ? ನವಿತಾ, ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಬಹಳಷ್ಟು ಟ್ರೆಂಡ್ ಅನ್ನು ಪಡೆಯುತ್ತಿದೆ. ಯಾಕೆಂದ್ರೆ ಈ ಚುನಾವಣೆಯಲ್ಲಿ ಬಹಳಷ್ಟು ಜಿದ್ದಾಜಿದ್ದಿನ ಹೋರಾಟವನ್ನ ನಿರೀಕ್ಷೆ ಮಾಡಬಹುದು. ಬಿಜೆಪಿಗೆ ಒಂದು ಟೆನ್ಷನ್ ಇರುವಂತದ್ದು, ಅದು ಬಿಲ್ಲವ ಮತಗಳು ಹಂಚಿ ಹೋದ್ರೆ ತಮಗೆ ಬಹಳಷ್ಟು ಕಷ್ಟ ಅನ್ನೋದು ಬಿಜೆಪಿಯ ನಾಯಕರು ಅರಿತುಕೊಂಡಂತೆ ಕಾಣ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಈ ಬಾರಿ ನಿಂತಿರುವಂತದ್ದು ಪ್ರಬಲ ಬಿಲ್ಲವ ಮುಖಂಡ ಪದ್ಮರಾಜ್ ಕುದ್ರೋಳಿ. ಇವರ ವೈಯಕ್ತಿಕ ವರ್ಚಸ್ಸು ಬಹಳಷ್ಟು ಚೆನ್ನಾಗಿರುವಂತದ್ದು ಮತ್ತು ಬಿಲ್ಲವ ಮತಗಳನ್ನ ಸರಾಗವಾಗಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಎಲ್ಲ ಸಾಮರ್ಥ್ಯವನ್ನ ಪದ್ಮರಾಜ್ ಕುದ್ರೋಳಿ ಅವರು ಹೊಂದಿದ್ದಾರೆ. ಹಾಗಾಗಿ ಒಂದು ವೇಳೆ ಬಿಜೆಪಿಗೆ ಬರುವಂತಹ ಆ ಬಿಲ್ಲವ ಮತಗಳು ಕಾಂಗ್ರೆಸ್ಗೆ ಹೋದ್ರೆ ಬಹಳಷ್ಟು ಕಷ್ಟ ಅನ್ನೋದನ್ನ ಬಿಜೆಪಿಯ ನಾಯಕರು ಅರಿತುಕೊಂಡಿದ್ದಾರೆ. ಈಗಾಗಲೇ ಗ್ರಾಮಗಳಲ್ಲಿ ಕಾರ್ಯಕರ್ತರು ಹೋಗಿ ಮನೆಗಳಲ್ಲಿ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲ ಪ್ರಚಾರದ ಅಂಶಗಳಲ್ಲಿ ಕಂಡುಕೊಂಡಿರುವಂತಹ ಅಂಶ ಏನಂದ್ರೆ, ಇದು ಬಿಲ್ಲವ ಮತಗಳು ಒಂದು ವೇಳೆ ಕಾಂಗ್ರೆಸ್ ಪಾಲಾದ್ರೆ ಬಹಳಷ್ಟು ಕಷ್ಟ ಆಗುತ್ತೆ ಅನ್ನೋದು ಬಿಜೆಪಿಯವರ ಮತು. ಯಾಕೆಂದ್ರೆ ಈಗಾಗಲೇ SDPI ತಮ್ಮ ಅಭ್ಯರ್ಥಿಯನ್ನ ನಿಲ್ಲಿಸಿಲ್ಲ. ಕಳೆದ ಬಾರಿ 46,000 ಮತಗಳನ್ನ SDPI ಅಭ್ಯರ್ಥಿ ಪಡ್ಕೊಂಡಿದ್ದ ಮತ್ತು ಎಡಪಕ್ಷಗಳು ಯಾವುದೇ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿಲ್ಲ. ಹಾಗಾಗಿ ಮುಸ್ಲಿಂ ಮತ್ತು ಬಿಲ್ಲವ ಮತಗಳು ಒಂದಾಗಿ ಕಾಂಗ್ರೆಸ್ನ ಬುತ್ತಿಗೆ ಸೇರಿದ್ರೆ ಅಲ್ಲಿ ಬಿಜೆಪಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದು ಕೂಡ ರಾಜಕೀಯ ಪಂಡಿತರು ಹೇಳಿರುವಂತ ಮಾತು. ಈ ನಿಟ್ಟಿನಲ್ಲಿ ಮೋದಿಯನ್ನ ಬಳಸಿ ಬಿಲ್ಲವ ಮತದಾರನ್ನ ತಮ್ಮ ಬಳಿಯಲ್ಲಿ ಇಳಿಸ್ಕೊಳ್ಳೋಕೆ ಈಗ ಬಿಜೆಪಿ ಪ್ಲಾನ್ ಮಾಡಿದೆ. ಏಪ್ರಿಲ್ 14ನೇ ತಾರೀಕು ಸಂಜೆ 5 ಗಂಟೆಗೆ ನರೇಂದ್ರ ಮೋದಿ ಅವರ ರೋಡ್ ಶೋ ಮಂಗಳೂರಲ್ಲಿ ನಡೀಲಿಕ್ಕಿದೆ. ಪ್ರಮುಖವಾಗಿ ಮಂಗಳೂರಿನ ನಾರಾಯಣಗುರು ವೃತ್ತದಿಂದ ಹಂಪನಕಟ್ಟೆ ತನಕ ಸುಮಾರು 2.5 ಕಿಲೋಮೀಟರ್ ರೋಡ್ ಶೋ ನಡೆಯುತ್ತೆ. ಈ ರೋಡ್ ಶೋ ಆರಂಭವಾಗುವ ಸ್ಥಳ ಅದು ನಾರಾಯಣಗುರು ವೃತ್ತ. ಅಲ್ಲಿ ನಾರಾಯಣ ಗುರುಗಳ ಪ್ರತಿಮೆ ಕೂಡ ಇದೆ. ಮೋದಿ ಆ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕವಾಗಿ ಅಲ್ಲಿಂದ ರೋಡ್ ಶೋ ಆರಂಭಗೊಳ್ಳುತ್ತೆ. ಹಾಗಾಗಿ ಈ ಮೂಲಕವಾಗಿ ಬಿಜೆಪಿ ತಮ್ಮ ಸಾಂಪ್ರದಾಯಿಕ ಮತಗಳು ಅಂದ್ರೆ ಬಿಲ್ಲವರು ಹೆಚ್ಚಿ ಬಂದಿರುವಂತಹ ಬಿಜೆಪಿಯನ್ನೇ ಆ ಮತಗಳನ್ನೇ ಬಿಜೆಪಿಯಲ್ಲಿ ಉಳಿಸಿಕೊಳ್ಳೋಕೆ ಈ ರೀತಿಯ ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡ್ತಾ ಇದೆ. ಹಾಗಾಗಿ ಒಂದು ಕಡೆ ಬಂಟ ಬಿಲ್ಲವ ಈ ರೀತಿಯಾಗಿ ರಾಜಕೀಯ ಚರ್ಚೆಗಳು ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಿ ನಡೀತಿದೆ. ಆದ್ರೆ ಬಿಜೆಪಿ ಹೇಳ್ತಾ ಇರುವಂತದ್ದು, ನಮ್ಗೆ ರಾಷ್ಟ್ರ ಮೊದಲು ಮೋದಿ, ಆನಂತರವಾಗಿ ಧರ್ಮ ಜಾತಿ ಎಲ್ಲವೂ ಅನ್ನೋದನ್ನ ಬಿಜೆಪಿ ಪ್ರಚಾರ ಮಾಡ್ತಾ ಇದೆ. ಆದ್ರೆ ಒಂದಂತೂ ಸತ್ಯ, ಈ ಹಿಂದೆ ಹಲವಾರು ಅಂಕಿಅಂಶಗಳನ್ನ ಗಮನಿಸ್ತಾ ಹೋದ್ರೆ ಎಲ್ಲಿ ಬಿಲ್ಲವ ಮತಗಳು ಜಾಸ್ತಿಯಾಗಿ ಕಾಂಗ್ರೆಸ್ ಪಾಲಾಗಿದೆಯೋ ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸೋತಿರುವಂತಹ ಪ್ರಸಂಗಗಳು ಕೂಡ ನಡೆದಿರುವಂಥದ್ದು. ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆ ಬಹಳಷ್ಟು ಸುಲಭದ ಕೈತುತ್ತು ಅನ್ನೋದನ್ನ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂದ್ಕೊಂಡಿತ್ತು. ಆದ್ರೆ ಸದ್ಯದ ಟ್ರೆಂಡ್ ಅನ್ನ ನೋಡ್ತಾ ಇದ್ರೆ, ಸದ್ಯದ ಎಲ್ಲ ಸಮೀಕ್ಷೆಗಳನ್ನ ಮತ್ತು ಪ್ರಚಾರದ ವೈಖರಿಗಳನ್ನ ಗಮನಿಸಿ ಹೋದ್ರೆ ಬಿಜೆಪಿಗೆ ಬಹಳಷ್ಟು ಟಫ್ ಫೈಟ್ ಈ ಬಾರಿ ಪದ್ಮರಾಜ್ ಕುದ್ರೋಳಿ ಅವರು ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿರ್ಣಾಯಕವಾಗಿರುವಂತಹ ಬಿಲ್ಲವ ಮತಗಳು ಕಾಂಗ್ರೆಸ್ಗೆ ಹೋಗದಂತೆ ಎಲ್ಲ ರೀತಿಯ ತಂತ್ರಗಾರಿಕೆಗಳನ್ನ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದೆ. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ.